ಏನು ಈ ಸರ್ಕಾರ ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. ಡಿ ಕೆ ಶಿವಕುಮಾರ್ ಹೆಚ್ಚು ಕೊಡ್ತಾರೋ, ಸಿದ್ದರಾಮಯ್ಯನವ್ರು ಹೆಚ್ಚು ಕೊಡ್ತಾರೋ. ಆ ಟೆಂಡರ್ ಇನ್ನೂ ಬಿಡ್ ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಆದ್ಕೊಳ್ಳೆ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ, ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು ಇಂಥವ್ರು XYZ ಮಾಡಿದೆ. ಕಾಂಗ್ರೆಸ್ ಶಾಸಕ ರಾಜಣ್ಣ ಅವರೇ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿದ್ದಾರೆ, ಮಾತಾಡ್ತಾ ಇಲ್ಲ. ರಾಜಣ್ಣ ಅವ್ರು ಹೇಳಿದ್ದು 100ಕ್ಕೆ 100 ಸತ್ತಿದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವರು ಭಾಳ ನಂಬಿದ್ರು. ಇವರು ಒಬ್ಬರೇ ಅಲ್ಲ, ಭಾಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಳಿ ಈ ಒಂದು ಭಾವನೆ ಬಂದಿದೆ. ಒಂದನೇದು, ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದನ್ನು ವಿಧಾನಸಭೆದಾಗ ಹೇಳೀನಿ. ಎರಡನೇದ್ದು, ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾಯಿದ್ರು. ಮೂರನೇದ್ದು, ಅವರು ಸಿದ್ದರಾಮಯ್ಯನವರು ಏನೋ ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡಲಿಲ್ಲ. ಇದು ಮೂರರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ಯಾರ. ಸರ್, ಬಾಗಲಕೋಟು ಆಮೇಲೆ ದಾವಣಗೆರೆದು ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ನಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಉರುಳ್ತಾ ಇದ್ದಾರೆ. ಇದರ ಅರ್ಥ ಕಾಂಗ್ರೆಸ್ಸು ಎರಡೂ ಕಡೆ ಸೋಲ್ತದನೋ ಅಂತ ಶುಭ ಸೂಚನೆ. ಆ ಶುಭ ಸೂಚನೆ ಸಿಕ್ಕಿದ್ರಿಂದ ಇವತ್ತು ಇದೇನು ವಿಜೇಂದ್ರನ ಪವಾಡ ಏನಿಲ್ಲ. ನಾಳೆ ನೀವೆಲ್ಲ ಹೊಡಿತೀರಿ, ಕೆಲವೊಂದು ಅದಾವು. ಆ ವಿಜಯ ಕರ್ನಾಟಕದ ಪೇಪರ್ ಇದೆ, ಹೆಚ್ಚು ಕಡಿಮೆ ವಿಜೇಂದ್ರ ಕರ್ನಾಟಕ ಮಾಡಿದ್ರು ಚಲೋ ಅವರು. ನಾಳೆ ಏನತ್ತಾರೆ, ವಿಜೇಂದ್ರ ನೇತೃತ್ವದಲ್ಲಿ ಬತ್ತತ್ತಾರೆ. ಅಲ್ಲಿ ಸಾಬ್ರು ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸ್ಬೇಕಾಗೈತಿ. ಸಾಬರ ಜಗಳ, ಕಾಂಗ್ರೆಸ್ ಜಗಳ, BJPಗೆ ಲಾಭ ಆಗ್ತದೆ. ಇಲ್ಲಿ ಬಾಗಲಕೋಟ್ನಾಗಂತೂ ಗುರ್ತೈತಿ, ಅವ್ರ ಅಟ್ಟೆಟ್ಟು ಮಹಾನ್ ನಾಯಕರು ಬಂದ್ರೆ 8 ಜನ ಸೇರಿದ್ರು, ವಾತಾವರಣ ಹೆಂಗಿತ್ತು ಎಲ್ಲನೂ ಗೊತ್ತದ. ಅದಕ್ಕೆ ಕ್ರೆಡಿಟ್ ನೀವು ನಾಳೆ ಇವೆರಡು ಕ್ರೆಡಿಟ್ ಅವ್ರು ಕೊಡ್ಲಾಕತ್ತೇಳಿ ಸಾಯಂಕಾಲ ಎಲ್ಲ ಚಾನಲ್ದವ್ರು ಒಂದೊಂದು ತಾಸು ವಿಜೇಂದ್ರ ಇಲ್ಲದೆ BJP ನಾಶ ಆಗುತ್ತೆ ಅಂತ ಹೊಡಿಬೇಡ್ರಿ. ಈಗ ಅದೇನೇ ಬಂದರೂ ಹಿಂದುತ್ವ ಸೊಲಾಗಿ ಬರ್ಲಾಕತ್ತದ. BJP ನಾಯಕತ್ವದಿಂದಿಲ್ಲ. BJP ನಾಯಕತ್ವ ರಾಜ್ಯದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಈಗ ಮಹಿಳಾ ಮಸೂದೆಯನ್ನು ವಿರೋಧ ಮಾಡಿದ್ರು ಸರ್. ನೋಡ್ರಿ, ಮಹಿಳೆಯರ ವಿರೋಧಿಗಳದಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯಿತು. ಕಾಂಗ್ರೆಸ್ ಅಂದರೆ ಮಹಿಳಾ ವಿರೋಧಿ. ಇದು ನಾವಿದ್ದಾಗನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ತರಬೇಕು ಮಹಿಳಾ ಮೀಸಲಾತಿ ಅಂದಾಗೂ ಸಹ ಕಾಂಗ್ರೆಸ್ಸು, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್ ಎಲ್ಲರೂ ವಿರೋಧ ಮಾಡಿದ್ರು. ಸುಮ್ಮನೆ ಏನಾರು ನೆಪ ತೆಗೆದು ನೋಡ್ರಿ. ಈಗ 850 ಸೀಟ್ ಆಗಿದ್ದರೆ 33%, ಸುಮಾರು 260-70 ಜನ ಮಹಿಳೆಯರು ಹೋಗ್ತಿದ್ರು. ಇವತ್ತು ಬಸವಣ್ಣವರು ಸಮಾನತೆಯನ್ನು ಸಾರಿದಂಥವ್ರು. ಇವತ್ತೇನಾದರೂ ದೇಶದಲ್ಲಿ ಮಹಿಳೆಯರಿಗೆ ಮೋಸ ಮಾಡಿದಂಥವ್ರು ಯಾರಪ್ಪ ಅಂದರೆ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ, ವಿದೇಶಿ ಇಟ್ಲಿ ಹೆಣ್ಮಗಳಾದಂಥ ಸೋನಿಯಾ ಗಾಂಧಿ. ಈ ಹೆಣ್ಮಗಳಿಂದ ಈಗೇನು ನೈತಿಕತೆ ಇದೆ ಕಾಂಗ್ರೆಸ್ ಮಹಿಳಾ ಘಟಕಗಳಿಗೆ? ಮಹಿಳಾ ಲೀಡರ್ಗಳು ಏನದಾರ ಕಾಂಗ್ರೆಸ್ನಾಗ ಏನು ನಾಚಿಕೆ ಇದೆ ಅವ್ರಿಗೆ? ಎಲ್ಲ ರಾಜೀನಾಮೆ ಕೊಡಬೇಕಾಗಿತ್ತು ಅವ್ರಿಗೆ. ಅಷ್ಟು ಮಹಿಳೆಯರ ಒಂದು ಮಹಿಳೆಯರ ಅಂದ್ರೆ ಏನು ತಿಳ್ಕೊಂಡಾರೆ, 2,000 ರೂಪಾಯಿ ಕೊಟ್ಟರಾಯ್ತು, ಫ್ರೀ ಪಾಸ್ ಕೊಟ್ಟರಾಯ್ತು, ಅದಕ್ಕೆ ನಮ್ಗೆ ಓಟ್ ಹಾಕ್ತಾರೆ ಅನ್ನೋಂಥ ಏನು ಕಲ್ಪನೆ ಇದೆಲ್ಲ, ಮುಂದಿನ ವಿಧಾನಸಭೆ ಲೋಕಸಭೆದಾಗ ತಿಳಿಸ್ತಾರೆ. ಇದೇನು ನರೇಂದ್ರ ಮೋದಿಯವರು ಹಿನ್ನಡೆ ಅಲ್ಲ, ಇದು BJP ಹಿನ್ನಡೆ ಅಲ್ಲ, ಇದು ಹಿನ್ನಡೆ ಕಾಂಗ್ರೆಸ್ಸಿಗೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ಸಿನ ಬಣ್ಣ ಇವತ್ತು ಬಯಲು ಮಾಡಿದ್ದಾರೆ. ಈ ಮೇನು ಮಹಿಳಾ ಮೀಸಲಾತಿಯನ್ನು ಕೊಳ್ಳಾರ್ದಕ್ಕೆ ಏನು ಮಾಡ್ಯಾರ ಅಂದ್ರೆ, ನರೇಂದ್ರ ಮೋದಿಯವರು ಇದರಲ್ಲಿ ಗೆದ್ದಿದ್ದಾರೆ, ಗೆದ್ದಿದ್ದಾರೆ. ಕಾಂಗ್ರೆಸ್ ಗೆದ್ದು ಸೋತಿದೆ, ಹಿಂಗಿದೆ.